ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ಬರಬೇಕೆಂದರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನೆಂದರೆ ಫ್ರೆಂಡ್ಸ್, ICFRE ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಂಗಳೂರು ಅವರು ಕೆಲವಿಷ್ಟು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಆ ಪೋಸ್ಟ್ಗಳ ಮಾಹಿತಿಯನ್ನು ತಿಳಿಯೋಣ. ಮೊದಲನೆಯದಾಗಿ ಅಪ್ಲಿಕೇಶನ್ಸ್ ಫಾರ್ ದಿ ಪೋಸ್ಟ್ ಆಫ್ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ LIA ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ LDC, ಹಾಗೆ ಮಲ್ಟಿಟಾಸ್ಕಿಂಗ್ ಸ್ಟಾಫ್ MTS ಜಾಬ್ಸ್ಗಳ ವಿವರವನ್ನು ತಿಳಿಯೋಣ. ಈ 3 ಪೋಸ್ಟ್ಗಳಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇವೆ, ನಂಬರ್ ಆಫ್ ಪೋಸ್ಟ್ಸ್ ಆ್ಯಂಡ್ ಏಜ್ ಲಿಮಿಟ್, ಕ್ಯಾಟಗರಿ, ಎಜುಕೇಷನಲ್ ಕ್ವಾಲಿಫಿಕೇಷನ್ ಹೀಗೆ ಮುಂತಾದ ವಿಷಯಗಳ ಬಗ್ಗೆ ಇವತ್ತು ಚರ್ಚಿಸೋಣ. ಬನ್ನಿ ಫ್ರೆಂಡ್ಸ್, ಒಂದೊಂದೇ ಜಾಬ್ಗಳ ವಿವರವನ್ನು ನೋಡೋಣ. ಇವೆಲ್ಲ ಜಾಬ್ಸ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಆಗಿವೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡೋದಾದರೆ ರೆಗ್ಯುಲರ್. ಟೋಟಲ್ ವೇಕೆನ್ಸಿ ನೋಡೋದಾದರೆ ಲೈಬ್ರರಿ ಇನ್ಫಾರ್ಮೇಷನ್ ಅಸಿಸ್ಟೆಂಟ್ಗೆ 1 ಪೋಸ್ಟ್, ಲೋವರ್ ಡಿವಿಷನ್ ಕ್ಲರ್ಕ್ಗೆ 4 ಪೋಸ್ಟ್ಗಳು, ಮಲ್ಟಿಟಾಸ್ಕಿಂಗ್ ಸ್ಟಾಫ್ಗೆ 12 ಪೋಸ್ಟ್ಗಳು ಖಾಲಿ ಉಳಿದಿವೆ. ಈ ಜಾಬ್ಸ್ಗಳು ಬೆಂಗಳೂರಿನಲ್ಲಿ ಕೆಲಸ ಮಾಡಬಹುದು. ಈ ಜಾಬ್ಸ್ಗೆ ಅಪ್ಲಿಕೇಶನ್ ಹಾಕಲು ಸ್ಟಾರ್ಟಿಂಗ್ ದಿನಾಂಕ ನವೆಂಬರ್ 20, 2024ರಿಂದ ಕೊನೆಯ ದಿನಾಂಕ 3 ಜನವರಿ 2025ರವರೆಗೆ. ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕುವುದು ಆಫ್ಲೈನ್ ಆಗಿದೆ. ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ಯಾಟನ್ನು ಡೌನ್ಲೋಡ್ ಮಾಡಿ ಪೋಸ್ಟ್ ಮುಖಾಂತರ IWST ಡಿಪಾರ್ಟ್ಮೆಂಟ್ಗೆ ಕಳಿಸಿ. ಬನ್ನಿ ಫ್ರೆಂಡ್ಸ್, ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋಣ. LIA ಎಲಿಜಿಬಿಲಿಟಿ ಅಂದರೆ ಗ್ರ್ಯಾಜುಯೇಟ್ ವಿತ್ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸ್ ಮುಗಿಸಿರಬೇಕು. LDC 12th ಪಾಸ್ ಆಗಿರಬೇಕು ಹಾಗೂ ಅ ಟೈಪಿಂಗ್ ಸ್ಪೀಡ್ ಆಫ್ 35 letters per minute ಇನ್ ಇಂಗ್ಲೀಷ್, ಅಂದರೆ 35 ಇಂಗ್ಲೀಷ್ ಲೆಟರ್ಸು 1 ಮಿನಿಟ್ನಲ್ಲಿ ಟೈಪ್ ಮಾಡಬೇಕು. MTS ನೋಡೋದಾದರೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು, ರೆಕಾಗ್ನೈಸ್ಡ್ ಬೋರ್ಡ್ ಒಳಗೆ. ಏಜ್ ಲಿಮಿಟ್ ಅದು ನೋಡೋದಾದರೆ ಎಲ್ಲ 3 ಪೋಸ್ಟ್ಗಳಿಗೆ ಸೇಮ್, ನಾಟ್ ಬಿಲೋ 18 ವರ್ಷ ಆ್ಯಂಡ್ 27 ವರ್ಷ ಮೀರಿರಬಾರದು. ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ SC ಆ್ಯಂಡ್ ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ, OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ, ಫಾರ್ PWBD ಜನರಲ್ ಆ್ಯಂಡ್ EWS ಕ್ಯಾಂಡಿಡೇಟ್ಸ್ಗೆ 10 ವರ್ಷ, PWBD SC और ST ಕ್ಯಾಂಡಿಡೇಟ್ಸ್ಗೆ 15 ವರ್ಷ, PWBD OBC ಕ್ಯಾಂಡಿಡೇಟ್ಸ್ಗೆ 13 ವರ್ಷ, ಫಾರ್ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ ಗೌರ್ಮೆಂಟ್ ಪಾಲಿಸಿ ಏನು ಹೇಳುತ್ತೆ ಅದು. ಬನ್ನಿ ಫ್ರೆಂಡ್ಸ್, ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಹಾಗೆ ಎರಡನೇದು ಟೈಪಿಂಗ್ ಟೆಸ್ಟ್ ಮತ್ತು ಸರ್ಟಿಫಿಕೇಟ್ಗಳು ವೆರಿಫಿಕೇಷನ್ ಮಾಡುತ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀ ನೋಡೋಣ. ಫಾರ್ SC ST ಆ್ಯಂಡ್ PWD ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ ಆ್ಯಂಡ್ ಅದರ್ ಕ್ಯಾಂಡಿಡೇಟ್ಸ್ಗೆ 800 ರೂಪಾಯಿ. ಪೇಮೆಂಟ್ ಮೆಥಡ್ ನೋಡೋದಾದರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗೆ ಹೋಗಿ DDಯನ್ನು ಪೇ ಮಾಡಬೇಕು. ಇನ್ ಫೇವರ್ ಆಫ್ ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವರಿಗೆ. ಇದು ಹೇಗೆ ಅಪ್ಲೈ ಮಾಡುವುದು ಅಂದರೆ, ನ್ಯೂ ಡೈರೆಕ್ಟರ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ 18th ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು 560003ಗೆ ಪೋಸ್ಟ್ ಮಾಡಬೇಕು. ಈ ಅಪ್ಲಿಕೇಶನ್ ರಿಸಿಪ್ಟ್ ಕಳಿಸಲು ಲಾಸ್ಟ್ ದಿನಾಂಕ ಬಂದು ಜನವರಿ 1,
ಜನವರಿ 3, 2025. ಲಾಸ್ಟ್ ಡೇಟ್ ಒಳಗೆ ಎಲ್ಲ ಅಪ್ಲಿಕೆಂಟ್ಸ್ಗಳು ತಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಕಳಿಸಬೇಕು ಮತ್ತು ಅಂಡಮಾನ್ ಹಾಗೂ ನಿಕೋಬಾರ್ ಐಲ್ಯಾಂಡ್ಸ್ ಮತ್ತು ಲಕ್ಷದ್ವೀಪ ಐಲ್ಯಾಂಡ್ದವರಿಗೆ ಜನವರಿ 10, 2025 ಕೊನೆಯ ದಿನಾಂಕವಾಗಿದೆ. ಅಪ್ಲಿಕೇಶನ್ಸ್ ಏನಾದರೂ ಪೋಸ್ಟ್ ಇಶ್ಯೂ ಆಗಿ ಲೇಟಾಗಿ ತಲುಪಿದರೆ ಈ ಡಿಪಾರ್ಟ್ಮೆಂಟ್ದವರು ಯಾವುದೇ ಕಾರಣವನ್ನು ಕೇಳುವುದಿಲ್ಲ. ಲಾಸ್ಟ್ ಡೇಟ್ ಮುಗಿದ ಮೇಲೆ ನೀವು ಸಬ್ಮಿಟ್ ಆದರೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಈ ಎಲ್ಲ ಪೋಸ್ಟ್ಗಳ ಅಪ್ಲಿಕೇಶನ್ ಫಾರ್ಮ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೇನೆ. ನೀವು ಏನಾದರೂ ಅಪ್ಲಿಕೇಶನ್ ಫಾರ್ಮ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಕೆಳಗೆ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಹಾಗೆ ಅಲ್ಲಿನ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ಫಿಲ್ ಮಾಡಿ ಪೋಸ್ಟ್ಗೆ ಅಥವಾ ನೀವೇ ಹೋಗಿ IWST ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ಯಾವುದಾದರೂ ವಿಡಿಯೋಗಳ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆಯೇ ಯಾವುದಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ನ್ಯೂ ಅಪ್ಡೇಟ್ಸ್ ಬೇಕಾದಲ್ಲಿ ನಮ್ಮ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಅದರ ಲಿಂಕ್ ಸಹ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಇವೆ. ಧನ್ಯವಾದಗಳು.